ಹಾಯ್ ಹಲೋ ನಮಸ್ತೆ. ಈಗ ಇಂದು ನಡೆದಂತಹ ಸಿ ಗ್ರೂಪ್ ಎಕ್ಸಾಮ್ಸ್ HK ಸಿ ಗ್ರೂಪ್ ಎಕ್ಸಾಮ್ನ ಕ್ವಶನ್ ಪೇಪರ್ ಡಿಕೋಡಿಂಗ್ಗೆ ತಮಗೆ ಸ್ವಾಗತ. ಆತ್ಮೀಯರೇ, ಈಗ 5ನೇ ಬ್ಯಾಚ್ HYT ಹೈ ಯೀಲ್ಡಿಂಗ್ ಟಾಪಿಕ್ ಅಂದರೆ ಎಕ್ಸಾಮ್ಸ್ಗೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತಕ್ಕಂಥದ್ದೇ ಹೈ ಯೀಲ್ಡಿಂಗ್ ಟಾಪಿಕ್ಕು. ಅದು 5ನೇ ಬ್ಯಾಚ್ ಆರಂಭವಾಗಿದೆ. ಸೊ ಅಡ್ಮಿಷನ್ಸ್ ಅಥವಾ ಎನ್ಕ್ವೈರೀಸ್ ಅಂತವರು 9620131843ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಕ್ವಶನ್ ಪೇಪರು ಯಾವುದಪ್ಪ ಅಂತಂದ್ರೆ ಸಿ ಗ್ರೂಪ್ ಕ್ವಶನ್ ಪೇಪರ್. ಈಗ ಸಿ ಗ್ರೂಪ್ ಎಕ್ಸಾಮ್ ನಾಟ್ ಸಿ ಗ್ರೂಪ್ ಎಕ್ಸಾಮ್ಸ್, ದೇ ಆರ್ ಎ ಗ್ರೂಪ್ ಎಕ್ಸಾಮ್ಸ್. ಕ್ವಶನ್ ಪೇಪರ್ ಎಸ್ ಸ್ಟೇಟ್ಮೆಂಟ್ ವೈಸ್ ಬರ್ತದೆ, ಆಗಿನಂಗ ನೇರವಾಗಿ ಬರ್ತಾ ಇಲ್ಲ. ಹೆಮಟಾಲಜಿ ಸ್ಟಡಿ ಆಫ್ ಬ್ಲಡ್, ಓಕೆ ಎಲ್ಲ ಹೋಯ್ತು, ಕಾಲ ಹೋಯ್ತು. ಈಗ ಸ್ಟೇಟ್ಮೆಂಟ್ ವೈಸ್ ಬರ್ತಾ ಇದೆ. ಸೊ ಎಂದಿನಂತೆ ಶಾಂತ ಮಾರ್ಗದ ತತ್ವ ಏನಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ನ ಕಡಿಮೆ ಓದಬೇಕು. ಕರೆಂಟ್ ಅಫೇರ್ಸ್ನ ಕಡಿಮೆ ಓದೋರಿಗೆ ಇಲ್ಲಿ ಲಾಭ ಇದೆ. ಕರೆಂಟ್ ಅಫೇರ್ಸ್ನ ಡೈಲಿ 1 ಅವರ್ ಯಾರಾದರೂ ಪ್ರಜಾವಾಣಿ ಪೇಪರು ಹಿಂದೂ ಪೇಪರ್ ಓದ್ತಾ ಇದ್ರೆ ನೀವು ಹಿಂದೆ ಉಳಿದಿರ್ತೀರಾ. ಓಕೆ ಫೈನ್. ಈಗ ಕ್ವಶನ್ಸ್ ಅನ್ನ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ಆಕ್ಸೈಡ್ಸ್ ಆಫ್ ಕಾರ್ಬನ್. See, this is a HYT. Carbon monoxide. ಎಲ್ಲ ಎಕ್ಸಾಮ್ಸಿಗೆ ಬರುತ್ತೆ. ಪದೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಇವು ಎಕ್ಸಾಮ್ಸಿಗೆ ಬರುತ್ತೆ. ನೀವು KSET ಆದರೂ ಬರೀರಿ, IAS ಬರೀರಿ, PC ಆದರೂ ಬರೀರಿ, PSC ಆದರೂ ಬರೀರಿ, DC ಆದರೂ ಬರೀರಿ, KPF, CDS, C ಗ್ರೂಪ್, D ಗ್ರೂಪ್, E ಗ್ರೂಪ್, F ಗ್ರೂಪ್, G ಗ್ರೂಪ್, ಯಾವ ಎಕ್ಸಾಮ್ಸ್ ಆದರೂ ಬರೀರಿ. ಇದಿಸ್ ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್ ಪದೇ ಎಕ್ಸಾಮ್ಸಿಗೆ ಬರುತ್ತೆ. ಬನ್ನಿ. ಕಾರ್ಬನ್ ಮೊನಾಕ್ಸೈಡ್ ಬೈಂಡ್ಸ್ ಟು ಹಿಮೋಗ್ಲೋಬಿನ್ ಟು ಫಾರ್ಮ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ವಿಚ್ ಇಸ್ ಮೋರ್ ಸ್ಟೇಬಲ್ ದೆನ್ ಆಕ್ಸಿ ಹಿಮೋಗ್ಲೋಬಿನ್ ಕಾಂಪ್ಲೆಕ್ಸ್. ಏನಿದು ಸ್ಟೇಟ್ಮೆಂಟ್ ಅಂತಂದ್ರೆ, ಈಗ ನಮ್ಮ ಹಿಮೋಗ್ಲೋಬಿನ್ HB ಇರುತ್ತಲ್ಲಪ್ಪ, HB ಇದು ಆಕ್ಸಿಜನ್ ಜೊತೆಗೆ ಒಂದಾಗಬೇಕು. ಒಂದು ಸಾಂಗ್ ಇದೆ, ಇದ ಹೃದಯವು ಒಂದಾದರೆ ಬಲು ಇಂಪಾದ ಸಂಗೀತ. ಇವು ಒಲಿದ ಹೃದಯಗಳು ಇವೆರಡು ಒಂದಾಗಬೇಕು, ಆವಾಗ ನಮಗೆ ಇಂಪಾದ ಸಂಗೀತ ಬರುತ್ತೆ. ಆದರೆ ಇಲ್ಲಿ ಹೃದಯಗಳು ಒಲಿತಿಲ್ಲ. ಈ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಹಿಮೋಗ್ಲೋಬಿನ್ ಸೇರ್ಕೊಂಡ್ರ ಸಮಸ್ಯೆ, ಇಲ್ಲೇನೋ ಒಂದು ಸಮಸ್ಯೆ ಇದೆ. ಯಾವಾಗಲೂ ನೇಚರಲ್ಲಿ ದಿ ನೆಗೆಟಿವ್ ಥಿಂಗ್ಸ್ ಗೆಟಿಂಗ್ ಅಟ್ರಾಕ್ಟೆಡ್ ಮೋರ್ ದ್ಯಾನ್ ಪಾಸಿಟಿವ್. ಅವಾಗ ಏನಾಗುತ್ತೆ, ಈ ಕಾರ್ಬನ್ ಮೊನಾಕ್ಸೈಡ್ ಇದೆ ಹಿಮೋಗ್ಲೋಬಿನ್ ಜೊತೆಗೆ ಬೈಂಡಿಂಗ್ ಆದಾಗ ಆಕ್ಸಿಜನ್ ಕಡಿಮೆ ಆಗುತ್ತೆ. ಆಕ್ಸಿಜನ್ ಕಡಿಮೆ ಆದಾಗ ಮನುಷ್ಯ ಗೋವಿಂದ ಅಂತ ಮೇಲೆ ಹೋಗ್ಬಿಡ್ತಾನೆ. ಓಕೆ, ಸೊ ಅದಕ್ಕೆ ದಿಸ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಎ HYT. ಕಾರ್ಬನ್ ಮೊನಾಕ್ಸೈಡ್ ಈಸ್ ಎ HYT. ದಿಸ್ ಈಸ್ ಎ ಕಲರ್ಲೆಸ್, ಓಡೋರ್ಲೆಸ್. ಇದು ಬಣ್ಣರಹಿತ, ತದನಂತರದಲ್ಲಿ ವಾಸನೆ ರಹಿತ, ಆಗಲ್ಲ. ಅದಕ್ಕೆ ಎಲೆಕ್ಟ್ರಿಕ್ ಗೀಸರ್ ಶುಡ್ ನಾಟ್ ಬಿ ಯೂಸ್ಡ್. ಇದೆ ಅಲ್ಲ, ಗ್ಯಾಸ್ ಗೀಸರ್ಸ್, ಎಲೆಕ್ಟ್ರಿಕ್ ಗೀಸರ್ಸ್ ಯೂಸ್ ಮಾಡಿ. ಗ್ಯಾಸ್ ಗೀಸರ್ಸ್ ಯೂಸ್ ಮಾಡ್ದಂಗಿದ್ರೆ ಇಷ್ಟು ಓಪನ್ ಆಗಿ ಕಿಟಕಿಗಳು ಇರಬೇಕು, ಗಾಳಿ ಬರ್ತಿರಬೇಕು. ಈ ಮೊನಾಕ್ಸೈಡ್ ಬಂದಾಗ ಗೋವಿಂದ ಆಗ್ತದೆ. ಸೊ ನನಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕಾರ್ಬನ್. ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ಬ್ಲಡ್ ವಿಲ್ ನಾಟ್ ಆಲ್ಟರ್ ಇಫ್ ದಿ ಕಾನ್ಸಂಟ್ರೇಷನ್ ಆಫ್ ಕಾರ್ಬಾಕ್ಸಿಮೋಗ್ಲೋಬಿನ್ ಇಸ್ 3 to 4%. ನೋ. Carbon monoxide and carbon dioxide are major factors responsible for global warming and greenhouse effect. Carbon monoxide alone contribute 50% for effect. ಇದು ಸ್ಟೇಟ್ ನೋಡಪ್ಪ ತಮ್ಮ, ಇದು ಗ್ರೂಪ್ ಸಿ ಕ್ವಶನ್ ಪೇಪರ್ HK. ಇವತ್ತು ನಡೆದಂತಹ ಪರೀಕ್ಷೆ ವಿಡಿಯೋ ಇವತ್ತೇ ಮಾಡ್ತಾ ಇದ್ದೀನಿ. ಓಕೆ, ನಾನು ಪದೇ ಹೇಳ್ತಾ ಇದ್ದೀನಿ, ಎಕ್ಸಾಮು ಹೈಲ್ಡಿಂಗ್ ಟಾಪಿಕ್ಸ್ ಸುತ್ತಮುತ್ತ ಇರುತ್ತೆ ಹೊರತು ನೀವು ಬೇರೆ ಹೋಗಿ ಸರ್ ಯಾವ ಬುಕ್ ಓದಿ, ಯಾವ ಬುಕ್ ಆದರೂ ಓದಿ. ನೀವು ಗ್ರೀನ್ ಹೌಸ್ ಗ್ಯಾಸಸ್ ಓದಿಲ್ಲ, ಕಾರ್ಬನ್ ಮೊನಾಕ್ಸೈಡ್ ಓದಿಲ್ಲ ಅಂದರೆ ನೀವು ಯಾವ ಬುಕ್ ಓದಿದ್ರು ವೇಸ್ಟೇ. ನೀವು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ PhD ಮಾಡಿದ್ರು ವೇಸ್ಟೇ. ಯಾಕೆ? ಇಫ್ ಯು ಡೋಂಟ್ ಓದಿ. ಸ್ವಾಮಿ, ಕಾರ್ಬನ್ ಮೊನಾಕ್ಸೈಡ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್. ಇಟ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್. ದಿಸ್ ಇಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್ ಮ್ಯಾನ್. ದಟ್ಸ್ ವೈ ದಿಸ್ ಸ್ಟೇಟ್ಮೆಂಟ್ ಇಸ್ more than 50%. ಅರೆ ಬೈ more than 50%. No, you go to carbon dioxide. ಓಕೆ, ಮೀಥೇನ್ ಹೂವು ಮಾಡ್ತಾರಪ್ಪ, ಇದಲ್ಲ. ಈ ಕಾರ್ಬನ್ ಮೊನಾಕ್ಸೈಡ್ ಏನಾದ್ರು 50% ಜಾಸ್ತಿ ಇದ್ರೆ ನಾವು ಗೋವಿಂದ ಆಗ್ತಾ ಇದೆ. If the amount of carbon dioxide crosses the delicate proportion of 0.03%, the natural greenhouse balance may get
ಡಿಸ್ಟರ್ಬ್. ಮೇ, ಎಸ್ ಆಗಬಹುದು ವರ್ಡ್. ಇಂಥ ವರ್ಡ್ಸ್ ಬಂದಾಗ ಆನ್ಸರ್ಸ್ ಆರ್ ರೈಟ್. ಮೇ, ಕ್ಯಾನ್. ನೋಡಪ್ಪ ಬರ್ಕೊಳ್ಳಿ. ಶಾಂತ ಮಾರ್ಗ ರೂಲ್ಸ್ ನಂಬರ್ 1. ಎಕ್ಸಾಮ್ಸ್, any exams in this India or the world cannot be cleared. It won't be cleared only through knowledge. Knowledge should coupled with the common sense. These are the common sense and exam techniques. May, can, possible, maybe antakantaha words. These are the terms which gives hint for the aspirants to go for right answers. ಓಕೆ, ಇದು ಆನ್ಸರ್ಸ್ ರೈಟ್ ಇದೆ. ಒಂದು ನಿಮಗೆ ಹೇಳ್ತೀನಿ, ಪದೇ ಪದೇ ಹೇಳ್ತೀನಿ, ನೀವು ಬರೀ ನಾಲೆಡ್ಜಿಂದ ಕ್ಲಿಯರ್ ಮಾಡಿ. ನಿಮ್ಮ ಎಕ್ಸಾಮ್ಸ್ ಹೇಗೆ ಕ್ಲಿಯರ್ ಆಗುತ್ತೆ ಹೇಳ್ತೀನಿ ನೋಡಿ. ತದನಂತರದಲ್ಲಿ ಕಾಮನ್ ಸೆನ್ಸ್, ತದನಂತರದಲ್ಲಿ ಥಂಬ್ ರೂಲ್. ಏನು ಥಂಬ್ ರೂಲ್ ಅಂತಂದ್ರೆ, ಟೈಮ್ಸ್ ಗಾಂಧೀಜಿ ಬಂದಾಗ 90% ಗಾಂಧೀಜಿನೇ ಆನ್ಸರ್ ಇರ್ತಾನೆ. ಜಿ ಬಾಸ್ ಗಾಂಧೀಜಿ ಆಪ್ಷನ್ 90% ಜಿ ಬಾಸ್ ಆನ್ಸರ್ಸ್. ದಿಸ್ ಇಸ್ ಥಂಬ್ ರೂಲ್, ದಟ್ಸ್ ಆಲ್, ಇನ್ನೇನು ಇಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ಹೀಗೆ ನೀವು ಕ್ವಶನ್ ಪೇಪರಿಂದನೇ ಕ್ವಶನ್ ಪೇಪರ್ ಬರುತ್ತೆ ಅಂತಕ್ಕಂಥದ್ದು. ನೀವು ಸ್ಟೇಟ್ ಬುಕ್ಸ್ ಓದ್ರಿ, ಆ ಥರ ಬುಕ್ಸ್ ಓದ್ರಿ, ಎಸ್ 2 ಸ್ಟೇಜ್ ಮುಗಿಸ್ಕೊಂಡಿದ್ದೀರಾ. ನೀವು ಯಾರಾದರೂ 1 ಮಾರ್ಕ್ಸಲ್ಲಿ ಮಿಸ್ ಆಗೋರು, ಅಥವಾ 1:3 ಹೋಗಿ ಬಂದು ಹಿಂದಕ್ಕೆ ಬಂದವರು, ಅಥವಾ 545 ಫಸ್ಟ್ ಲಿಸ್ಟಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಇಲ್ದವರು, ಅಥವಾ ಸುಮಾರು ವರ್ಷ ಓದ್ತಾ ಇದ್ದೀವಿ ಸರ್ ನಮ್ಗೆ ಸೆಲೆಕ್ಷನ್ ಆಗ್ತಾ ಇಲ್ಲ ಅಂತಂದಾಗ ಪ್ರಾಬ್ಲಮ್ ಇತ್ತಿದೆ ಯುವರ್ ಸಮ್ ಅಪ್ರೋಚ್ ಆ್ಯಂಡ್ ಮೆಥಡಾಲಜಿ. ಓಕೆ ಸರ್, ಯಾವ ಬುಕ್ಸ್ ಓದಿ, ಯಾವುದಾದ್ರೂ ಬುಕ್ಸ್ ಓದಪ್ಪ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಓಕೆ, ಅಗೇನ್ ಐ ಆಮ್ ಟೆಲಿಂಗ್ ಯು, ಇಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್. ಸೊ ಇಂತಹ ಮೆಥಡಾಲಜಿನ ನಮ್ಮ ಒಂದು ಸಿಂಧೂರ ಟೆಸ್ಟ್ ಸೀರೀಸ್ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿ ಹ್ಯಾವ್ ಮೇಡ್ ಇಟ್ ಓನ್ಲಿ ಸಿಂಧೂರ 2.0 ಸ್ಟಾರ್ಟ್ ಆಗಿದೆ, ಈಗ ಹೊಸ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ. ವಿ ಹ್ಯಾವ್ ವೆರಿ ಮಚ್ ಕ್ಲಿಯರ್ ಅಬೌಟ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ವಿ ಹ್ಯಾವ್ ಟು ಗಿವ್ ಇನ್ ದಿ ಟೆಸ್ಟ್ ಸೀರೀಸ್. ಇವು ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್ ಇದೆ, ಫಸ್ಟ್ ಪೇಪರ್ ಟೆಸ್ಟ್ ಸೀರೀಸ್ ಇದೆ ನಮ್ಮ ಹತ್ರ. ಈಗ ಅಲ್ಲಿ ಹೇಳ್ತಾ ಇದ್ದೀವಿ ನಾವು ಇಂಥ ಕ್ವಶನ್ಸ್ ನಾವು ಓನ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ಸ್ ವಿಲ್ ಸೇವ್ ಯುವರ್ ಲೈಫ್. ಓಕೆ, ಇಲ್ಲಿ ಹೇಳ್ತೀನಿ ಮುಂದೆ ಕ್ವಶನ್ಸ್ ಅಲ್ಲಿ ಬರ್ತಾ ಇದ್ದಾವೆ, ಯಾವುದನ್ನು ಅಟೆಂಡ್ ಮಾಡಬಾರ್ದು ಅಂತಲೂ ಸಹ ನಾನು ಹೇಳ್ತೀನಿ. ಮುಂದೆ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿ ಅಂತ ನಾನು ಹೇಳಲ್ಲ. ಸೊ ಈಗ 5ನೇ ಬ್ಯಾಚಲ್ಲಿ ಏನು ಹೇಳ್ತಿದೆ ಅಂತಂದರೆ, 5ನೇ ಬ್ಯಾಚ್ ನಡೀತಾ ಇದೆಯಲ್ಲ, ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಆ ಬ್ಯಾಚಲ್ಲಿ ಏನು ಹೇಳ್ತಿದ್ದೀನಿ ಅಂತ, ನಾನು ಕರ್ನಾಟಕ ಹಿಸ್ಟ್ರಿಯನ್ನು ಹೇಗೆ ಓದಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನೀವೇನು ಮಾಡ್ತೀರಾ, ಯಾವುದೊಂದು ತೊಗೊತೀರಾ, ಕರ್ನಾಟಕ ಹಿಸ್ಟ್ರಿ ಓದ್ಕೊಂತ ಹೋಗ್ತೀರಾ. ನೀವು ಕರ್ನಾಟಕ ಹಿಸ್ಟ್ರಿಯಲ್ಲಿ ರಾಷ್ಟ್ರಕೂಟರು ಬರ್ತಾರೆ, ರಾಷ್ಟ್ರಕೂಟರಲ್ಲಿ 1ನೇ ಗೋವಿಂದ, 2ನೇ ಗೋವಿಂದ, 3ನೇ ಗೋವಿಂದ, ಆ ಗೋವಿಂದ, ಈ ಗೋವಿಂದ, ಅವ್ರನ್ನೆಲ್ಲ ಓದ್ಕೊಂಡು ಹೋಗ್ಬಿಟ್ರೆ ನೀವು ಗೋವಿಂದ ಆಗ್ಬಿಡ್ತೀರಾ. ಓಕೆ, ಓದಬಾರ್ದು. ಓಕೆ, ಸೊ ತದನಂತರದಲ್ಲಿ ಗಂಗರು, ಕದಂಬರಲ್ಲಿ ಆ ದೊರೆ, ಈ ದೊರೆ, ಎರೆಯಂಗ, ಆಯಂಗ, ಈ ಅಂಗ, ದೇ ವಿಲ್ ನೆವರ್ ಕಮ್ ಟು ಯುವರ್ ಎಕ್ಸಾಮ್ಸ್. ಬಟ್ ಸರ್ ಪುಸ್ತಕದಲ್ಲಿ ಕೊಟ್ಟಿದ್ದಲ್ಲ, ದಟ್ ಈಸ್ ಅ ಪ್ರೋಸೆಸ್, ದಟ್ ಈಸ್ ಅಕಾಡೆಮಿಕ್ಸ್. ಅಕಾಡೆಮಿಕ್ ಫಾರ್ಮೆಟಲ್ಲಿ ಓದಿದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ಯು ಕಮ್ ಟು ದಿ ಎಕ್ಸಾಮ್ ಮೆಥಡಾಲಜಿ. ವಾಟ್ ಈಸ್ ಎಕ್ಸಾಮ್ ಮೆಥಡಾಲಜಿ? ರಾಷ್ಟ್ರಕೂಟರಲ್ಲಿ 1ನೇ ಕೃಷ್ಣ, ಆತನ ಸಾಂಸ್ಕೃತಿಕ ಕೊಡೆಗಳು. ಶಾತವಾಹನರಲ್ಲಿ ಸಾಂಸ್ಕೃತಿಕ ಗುಹೆಗಳು, ಅದನ್ನು ಓದಬೇಕು. ಸೊ ಈಗ 5ನೇ ಬ್ಯಾಚಲ್ಲಿ ನಾವು ಕರ್ನಾಟಕ ಹಿಸ್ಟ್ರಿ ಮತ್ತು ಸೈನ್ಸನ್ನು, ನೀವು ಸೈನ್ಸನ್ನು ಓದಬೇಕಾದ್ರೆ ಸೈನ್ಸನ್ನು ತುಂಬ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಥರ ಓದಬಾರ್ದು. ಇಲ್ಲಿ ಎಕ್ಸಾಮ್ಸ್ ಫಾರ್ಮೆಟಲ್ಲಿ ಎಸ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸ್ಮಾಲ್ ಇಂಪಾರ್ಟೆಂಟು. ನೀವು ಅದನ್ನು ಬಿಟ್ಟು ಬೇರೆ 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 ಓದ್ಕೊಂಡು ಲಾಭ ಇಲ್ಲ. ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸ್ಮಾಲ್ ಇಂಟೆಸ್ಟೈನ್ನ ಪಾತ್ರ ಏನು, ಡೈಜೆಷನ್ ಯಾವ ಹಂತಗಳಲ್ಲಿ ಆಗುತ್ತೆ. ಓಕೆ, ಇನ್ ದಿಸ್ ವೇ ಯು ಹ್ಯಾವ್ ಟು ಅಪ್ರೋಚ್ ದಿ ಎಕ್ಸಾಮ್. ಸರ್ ಈ ಪ್ರಪಂಚದಲ್ಲಿ ಯಾವ ಎಕ್ಸಾಮ್ಸ್ ಕೇಳಿದ್ರು ಇವೇ ಕೇಳೋದು. ಭಾಳಷ್ಟು ಜನ ಸರ್ ನಾನು PC ಓದ್ತಿದ್ದೀನಿ, ಅಥವಾ PSI ಓದ್ತಿದ್ದೀನಿ, ಅಥವಾ ನಾನು IAS ಓದ್ತೀನಿ, ನನ್ನ ಮೆಥಡಲ್ಲಿ ಚೇಂಜ್ ಇರಬೇಕಾ? ನೋ ಚೇಂಜ್. ಏನಕ್ಕೆ ಅಂತಂದರೆ PC ಬರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮ್ ಬೇರೆ, DC ಬರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮ್ ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ. ಫೈನ್, ದಿಸ್ ಈಸ್ ಆಲ್ ಅಬೌಟ್ ಕಾರ್ಬನ್ ಮೊನಾಕ್ಸೈಡ್, ಹೈ ಯೀಲ್ಡಿಂಗ್ ಟಾಪಿಕ್. ನೋಟ್ ಡೌನ್. ನೀವೇನಾದರೂ ಇದನ್ನು ಅಗೇನ್ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ನನ್ನ ವೀಡಿಯೋ ನೋಡ್ಕೊತ ಹೋದರೆ ಲಾಭ ಇಲ್ಲ. ಅದ್ರ ಬದಲು ನನ್ನ ವೀಡಿಯೋನ ಕ್ಲೋಸ್ ಮಾಡಿ ಒಂದು ಕೆಲಸ ಮಾಡಿ, ಮನೆಗೆ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತಂದರೆ ಇದು ನಾನು ಇಲ್ಲಿ ಯಾವುದೋ ಪುರಾಣವನ್ನು ಹೇಳ್ತಾ ಇಲ್ಲ. ಓಕೆ, ನೋಡಿ ಇದು ಕ್ವಶನ್ಸು UPSC ಸಿವಿಲ್ ಸರ್ವಿಸು. ಅದು ಕಾರ್ಬನ್ ಮೊನಾಕ್ಸೈಡ್. Excessive release of the pollutant carbon monoxide into the air may produce a condition in which oxygen supply in the human body decreases. What causes this condition? Okay. ನೋಡಿ, ಆನ್ಸರ್ ಇದೆ, ದಿ ಇನ್ಹೇಲ್ಡ್ ಕಾರ್ಬನ್ ಮೊನಾಕ್ಸೈಡ್ ಹ್ಯಾಸ್ ಮಚ್ ಹೈಯರ್ ಅಫಿನಿಟಿ ಫಾರ್ ಹಿಮೋಗ್ಲೋಬಿನ್ ಆಸ್ ಕಂಪೇರ್ ಟು ಆಕ್ಸಿಜನ್. ನೋಡಪ್ಪ ಸ್ವಾಮಿ, 2010ರಲ್ಲಿ ಹೈಸ್ಕೂಲ್ ಇದ್ರು, ಪ್ರೈಮರಿ ಇದ್ರು, ಕಿಂಡರ್, ನನಗೆ ಗೊತ್ತಿಲ್ಲ. ಓಕೆ, 2010
ಅಲ್ಲೇ ಹೇಳಿದಾನೆ, ಈ ಇನ್ಹೇಲ್ಡ್ ಕಾರ್ಬನ್ ಮೊನಾಕ್ಸೈಡ್ ಹ್ಯಾಸ್ ಮಚ್ ಹೈಯರ್ ಅಫಿನಿಟಿ. ಬ್ಲಡ್ಗೆ ಜಾಸ್ತಿ ಲವ್ ಯಾವ್ದ್ರ ಮೇಲೆ? ಕಾರ್ಬನ್ ಮೊನಾಕ್ಸೈಡ್. ಮನುಷ್ಯನಿಗೆ ನೆಗೆಟಿವ್ ಥಿಂಗ್ಸ್ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಮೋರ್. ಸೊ ದಟ್ಸ್ ವೈ ಬ್ಲಡ್ ಈಸ್ ಗೆಟಿಂಗ್ ಮೋರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಕಾರ್ಬನ್ ಮೊನಾಕ್ಸೈಡ್. ಏನಾಗುತ್ತೆ ಆಸ್ ಕಂಪೇರ್ಡ್ ಟು ಆಕ್ಸಿಜನ್. ಆಕ್ಸಿಜನ್ ಒಳ್ಳೇದು ಹೆಲ್ಪ್ ಆಗಲ್ಲ. ಈಗ ನೋಡಿ ನನ್ನ ವಿಡಿಯೋ ಇಸ್ ಲೈಕ್ ಆಕ್ಸಿಜನ್. ನೀವು ನೋಡಲ್ಲ ಜಾಸ್ತಿ, ಐ ನೋ. ಸಿ ಮೋಸ್ಟ್ ಆಫ್ ದಿ ಟೈಮು ಈ ಒಂದು ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್, ಕಂಟೆಂಟ್ ರಿಲೇಟೆಡ್ ವಿಡಿಯೋ ನೋಡೋದು ಅವರೇಜ್ ಡ್ಯೂಸ್ 7 ನಿಮಿಷ 8 ನಿಮಿಷ 6 ನಿಮಿಷ ಇಷ್ಟೇ ಇರುತ್ತೆ. ಆದರೆ ನೋಡಿ ಮೋಟಿವೇಶನಲ್ ಸ್ಪೀಕು ಎಂಟರ್ಟೈನ್ಮೆಂಟ್ ಇರಲಿ, ಅವು 10-15 ನಿಮಿಷ ಅವರೇಜ್ ಡ್ಯೂರೇಷನ್ಸ್ ಇರುತ್ತೆ. ಏನಕ್ಕೆ ಅಂದರೆ ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್, ದಿಸ್ ಈಸ್ ಆಕ್ಸಿಜನ್. ಸೊ ಹೀಗೆ 2010ರಲ್ಲೇ ಕಾರ್ಬನ್ ಮೊನಾಕ್ಸೈಡ್ ಬಂದಿದೆ. ಸೊ ಈ ತಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಕಾರ್ಬನ್ ಮೊನಾಕ್ಸೈಡ್ ರಿಲೇಟೆಡ್ ಕ್ವಶನ್ಸ್ ಬರ್ಕೋಬೇಕು. ನಾನು ಎಲ್ಲಿ ಹೇಳ್ತಿರೋದು UPSC ಸಿವಿಲ್ ಸರ್ವಿಸು. ನಿಮಗೆ ಮನೆ ದೇವರು ಯಾರಾದರೂ ಇದ್ದರೆ UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್, ಅದಕ್ಕೆ UPSC ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಯಾಕೆ? ದಿಸ್ ಈಸ್ ದಿ ರೀಸನ್. ಓಕೆ, ಇನ್ನೂ ಭಾಳ ಇದ್ದಾವೆ, ಹಾಕಕ್ಕೆ ಹೋಗಿಲ್ಲ, ಯಾಕಂದ್ರೆ ಐ ವಾಂಟ್ ಟು ಸಾಲ್ವ್ ಮೋರ್ ನಂಬರ್ ಆಫ್ ಕ್ವಶನ್ಸ್ ಟುಡೇ. ಯಾ ಸೆಕೆಂಡ್ ಕ್ವಶನ್ನು, ಇದು ಸಿ ಗ್ರೂಪ್ ಕ್ವಶನ್ ಪೇಪರ್ಸ್. Observe the following electromagnetic waves of a different. Select the order of wavelength. ನೋಡಿ, ನನಗೆ ಇಲ್ಲಿ ಇಂಪಾರ್ಟೆಂಟು ಆನ್ಸರ್ಸ್ ಒಂದಿರ್ಬೋದು, ಬಟ್ ಆನ್ಸರ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ನನಗೆ ವೇವ್ ಲೆಂತ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಫ್ರೀಕ್ವೆನ್ಸಿ. ಸೊ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎಕ್ಸ್-ರೇಸ್, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಅಲ್ಟ್ರಾವೈಲೆಟ್ ರೇಸ್, ವಿಸಿಬಲ್ ಲೈಟ್, ಇವುಗಳ ಒಂದು ಪ್ರಾಪರ್ಟೀಸ್ ಮತ್ತು ಯಾವ ವೇವ್ಸ್ ಎಲ್ಲಿ ಕೆಲಸ ಮಾಡಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ನೀವು ಗೂಗಲಿಂದ ಮಾಡ್ಬೋದು. ಓಕೆ, ನಾನು ಈಗಾಗಲೇ ಹೇಳಿದ್ದೀನಿ ಹೇಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಹುಡುಕಬೇಕು ಅಂತಕ್ಕಂಥದ್ದನ್ನು ಭಾಳ ಬರೀ ಹೇಳಿದ್ದೀನಿ. ನೋಡಿ, ಇದೇ ಟಾಪಿಕ್ಕು ಬಂದಿದೆ. ನೋಡಿ, ಇದೇ ಟಾಪಿಕ್ಕು ನೋಡಿ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 2017ರಲ್ಲಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕರೆಕ್ಟ್ ಆರ್ಡರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅರೇಂಜ್ಡ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಫಸ್ಟು ಎಕ್ಸ್-ರೇಸ್, ವಿಸಿಬಲ್ ಲೈಟ್, ಮೈಕ್ರೋವೇವ್ಸ್, ಲಾಂಗ್ ರೇಡಿಯೋ. ಸೊ ಫ್ರೀಕ್ವೆನ್ಸಿ ಜಾಸ್ತಿ, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಡೆಡ್ ಅಪೋಸಿಟ್. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ, ವೇವ್ ಲೆಂತ್ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಸೊ ಮೈ ಪಾಯಿಂಟ್ ಈಸ್, what is meaning of long radio waves? What is the use applications of long radio waves? Microwaves, ಇದರದ ಡ್ಯೂರೇಷನ್ಸ್ ಎಷ್ಟು, ಫ್ರೀಕ್ವೆನ್ಸಿ ಎಷ್ಟು, ವೇವ್ ಲೆಂತ್ ಎಷ್ಟು, ವಿಸಿಬಲ್ ಲೈಟ್, ಎಕ್ಸ್-ರೇಸ್ ಯೂಸ್ ಮಾಡ್ತಾರೆ. ವಾಟ್ ಈಸ್ ದ ನೆಗೆಟಿವ್ಸ್ ಅಸೋಸಿಯೇಟೆಡ್ ವಿತ್ ಎಕ್ಸ್-ರೇಸ್ ತಿಳ್ಕೊಳ್ಳಿ. ಓಕೆ ಸರ್, ಇದನ್ನ ಬುಕ್ಕಲ್ಲಿ ಹೇಳಲ್ಲ, ಬುಕ್ಕಲ್ಲಿ ಕಂಟೆಂಟ್ ಕೊಡುತ್ತೆ. ನನಗೆ ಗೊತ್ತು, 100% ಹೇಳ್ತಾ ಇದ್ದೀನಿ. ಆ ಬುಕ್ ಓದಿದಾಗ ನಿಮಗೆ ಫ್ರಸ್ಟ್ರೇಷನ್ ಆಗುತ್ತೆ. ಅದು ಯಾವಾಗ 4ರಿಂದ 5 ಬಾರಿ ರಿವಿಷನ್ ಆದಮೇಲೆ ಫ್ರಸ್ಟ್ರೇಷನ್ ಆಗುತ್ತೆ, ಬೋರ್ ಆಗುತ್ತೆ. So in order to avoid such type of boring study, you have to come up with in this format, that is high yielding topic. So ನಮ್ಮ ಹೈ ಯೀಲ್ಡಿಂಗ್ ಅಲ್ಲಿ ಏನು ಹೇಳ್ತೀವಿ ಅಂದರೆ ಏನು ಓದಬೇಕು, ಏನು ಓದಬಾರದು ಅಷ್ಟೇ ಬರೋದು. ಆಲ್ರೆಡಿ ಓದ್ದವ್ರಿಗೆ ಇದು ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು ನೋಡ್ಬೋದು. ಓಕೆ, ಅಗೇನ್ ಐ ಆಮ್ ಟೆಲಿಂಗ್ ಯು, ನಾವು ಕರೆಂಟ್ ಅಫೇರ್ಸ್ನ ಕಡು ವಿರೋಧಿ ಅಂದರೆ ಐ ಮೀನ್ ರುಚಿಗೆ ತಕ್ಕಷ್ಟು ಓದಬೇಕು. ನಾನು ಊಟಕ್ಕೆ ಉಪ್ಪು ಬೇಕೇ ಬೇಕಿಲ್ಲನಲ್ಲ, ಆದರೆ ಉಪ್ಪು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಬಟ್ ಬಹಳಷ್ಟು ಜನ ಉಪ್ಪನ್ನು ಜಾಸ್ತಿ ಹಾಕಿಕೊಂಡು BP ತಗೊಂಡು ಹಾರ್ಟ್ಗೆ ತೊಂದರೆ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ನಾನು ಪ್ರತಿ ತಿಂಗಳು ಮ್ಯಾಗ್ಝಿನ್ ಹಾಕ್ತೀನಿ 30%. ನಾನು ಹೇಳಿ, ನೀವು ತೋರಿಸಿ. ನಾನು ಈಗ ಒಂದು ಕ್ವಶನ್ ಬಂದಿದೆ ಕರೆಂಟ್ ಅಫೇರ್ಸ್, ಅದು ಕರೆಂಟ್ ಅಫೇರ್ಸ್ ಕ್ವಶನ್ ಮಾತಾಡಬೇಕಾದ್ರೆ ನಾನು ಹೇಳ್ತೀನಿ ನಿಮ್ಮ ಕರೆಂಟ್ ಅಫೇರ್ಸ್ನ ಯುಟಿಲಿಟಿ, ಉಪಯುಕ್ತತೆ ಏನು ಅಂತ ಹೇಳ್ತೀನಿ. ಓಕೆ, so that's all about. Next question, which of the following is a correct statement regarding structure of an atom? ನೋಡಿ, ಬೇಸಿಕ್ಸ್ ಆಫ್ ಸೈನ್ಸ್ ಕೇಳ್ತಾರೆ. ಸೊ ಬೇಸಿಕ್ಸ್ ಆಫ್ ಸೈನ್ಸ್ ಅಲ್ಲಿ ಆಟಮ್ ಅಂದ್ರೆ ಏನು, ಪ್ರೋಟಾನ್ ಅಂದ್ರೆ ಏನು, ಎಲೆಕ್ಟ್ರಾನ್ ಅಂದ್ರೆ ಏನು, ನ್ಯೂಟ್ರಾನ್ ಅಂದ್ರೆ ಏನು, ಪಾಸಿಟ್ರಾನ್ ಅಂತಂದ್ರೆ ಎಲ್ಲ ಎಕ್ಸಾಮ್ಸಿಗೆ ಬರುತ್ತೆ. ಯಾರು ಕಂಡುಹಿಡಿದ್ರು ಅವೆಲ್ಲವೂ ಬರುತ್ತೆ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟು, which of the following is a correct statement regarding structure of an atom? ಇದನ್ನು ತಿಳ್ಕೊಳ್ಳೋಕ್ಕೆ ನೀವು ಸೈನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸ್ ಆಗಿ ಉಪಯೋಗಿಸ್ಕೊಂಡು ಸೈನ್ಸ್ ಬುಕ್ ಓದ್ಕೊಳ್ಳಿ. ಯಾವ್ದಾದ್ರು ಭಾಳಷ್ಟು ಬುಕ್ಸ್ ಇದೆ, 4G ಇದೆ, ಸ್ಪಾರ್ಕ್ ಇದೆ, ಸ್ಟೇಟ್ ಬುಕ್ಸ್ ಇದೆ, ಲೂಸೆಂಟ್ ಇದೆ. ಓಕೆ, ಎಲ್ಲ ಬುಕ್ಸ್ ಇದೆ, ಯಾವುದಾದ್ರೂ ಓದಿ. ಬಟ್ ನೀವು ಇದರಲ್ಲಿ ಏನಪ್ಪ ಅಂತಂದರೆ, an atom has a positively charged nucleus and a negatively charged electron are going around. ಸೊ ನ್ಯೂಕ್ಲಿಯಸ್ಸು, ಎಲೆಕ್ಟ್ರಾನು ಅವು ಜಂಪ್ ಆಗ್ತಕ್ಕಂಥದ್ದು, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅವುಗಳ ಪಾತ್ರ ಏನು. ಓಕೆ,
ಇವುಗಳ ಬಗ್ಗೆ ತಿಳ್ಕೊಳ್ಳಿ. ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇದು ಬೇಸಿಕ್ಸ್. ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಈಸ್ ಎ ಓಕೆ ಓಕೆ. ಸೊ ನನಗೆ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ಕನ್ನಡದಲ್ಲಿ ಕ್ವಶನ್ ಪೇಪರ್ ಮಾಡಿ ಸರ್, ಕನ್ನಡದಲ್ಲಿ ಮಾಡಿ ಸರ್, ಕನ್ನಡದಲ್ಲಿ ಮಾಡಿ ಸರ್. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ಫೈನ್, ನಾನು ಕನ್ನಡ ಮಾಡಿ ಆಯಿತು. ಓಕೆ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ, ಇಲ್ಲಿ ಬನ್ನಿ. ಆಟಮ್, ನ್ಯೂಕ್ಲಿಯಸ್ ನೋಡಿ. ಇದನ್ನು ಓದಿದ್ರೆ ನನಗೆ ಏನು ಅರ್ಥ ಆಗಿಲ್ಲ. ಒಂದು ಪರಮಾಣುವು ಧನಾವೇಶವುಳ್ಳ ಬೀಜ ಕೇಂದ್ರವನ್ನು ಹೊಂದಿದ್ದು ಋಣಾವೇಶವುಳ್ಳ ಎಲೆಕ್ಟ್ರಾನ್ಗಳು ಅದರ ಸುತ್ತ ವೃತ್ತಾಕಾರದ ಚಲಿಸುತ್ತೆ. ಏನಿದು ಬೀಜ ಕೇಂದ್ರ? ಯಾರಾದರೂ ನ್ಯೂಕ್ಲಿಯಸ್ನ ಬೀಜ ಕೇಂದ್ರ ಅಂದರೆ ಅರ್ಥ ಆಗುತ್ತಾ? ನೀವೇ ಹೇಳಿ. ಸುಮ್ಮನೆ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ರಿ. ಏನ್ರಿ ಇದು? ಅದು ಎಕ್ಸಾಮ್ ಟೆನ್ಷನಲ್ಲಿ, ಎಕ್ಸಾಮಲ್ಲಿ ಕರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ಇನ್ನು ಟೆನ್ಷನ್ನಲ್ಲಿ ಬೀಜಕ್ಕೆ ನಮಸ್ತೆ ಟ್ರಾನ್ಸ್ಲೇಟ್ ಮಾಡಿದಂತಹ ವ್ಯಕ್ತಿಗಳಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ, ಮತ್ತೆ ಬೇಡ್ತಾ ಇದ್ದೀನಿ, ದಯವಿಟ್ಟು ಕುವೆಂಪು ಅವ್ರು ಹೇಳ್ತಾರೆ ಸರ್. ಕುವೆಂಪು ಅವ್ರು ಏನು ಹೇಳ್ತಾರೆ ಗೊತ್ತಾ? ಯಾವುದು ಕನ್ನಡಿಗರ ಬಾಯಿಯಲ್ಲಿ ಬರುತ್ತೋ ಅದು ಕನ್ನಡ. ಸೈಕಲ್ಲು ಅದು ಇಂಗ್ಲಿಷ್ ಅಲ್ಲ, ಅದು ಕನ್ನಡ. ಸೈಕಲ್ ಇದ್ದಿದ್ದು ಸೈಕಲ್ಲು. ರೈಲ್ ಇದ್ದಿದ್ದೇನು? ರೈಲ್ ಇದ್ದಿದ್ದು ರೈಲು. ಇದನ್ನು ನೀವು ಉಗಿಬಂಡಿ, ಬಗಿಬಂಡಿ ಅಂದರೆ ಈ ನಿಟ್ಟಿನಲ್ಲಿ ಕಾರ್ಯ ಪರೀಕ್ಷೆಗಳಿಗೆ ವರ್ಗದ ವಿಶೇಷವಾಗಿ ಮಹಿಳೆಯರು ತಮ್ಮ ಜೀವನವನ್ನು ಇದಕ್ಕೆ ಸಂಬಂಧಪಟ್ಟವರು ಅಟ್ಲೀಸ್ಟ್ ಈ ವಿಡಿಯೋನ ಕಟ್ ಮಾಡಿಯನ್ನ ಸಂಬಂಧಪಟ್ಟವರಿಗೆ ತಲುಪಿಸಿದ್ರೆ ಜೀವನ ಉದ್ಧಾರ ಆಗುತ್ತೆ. ಬೀಜ ಕೇಂದ್ರ ಅಂತ ಅನ್ನೋ ಬದಲು ಅಟ್ಲೀಸ್ಟ್ ನ್ಯೂಕ್ಲಿಯಸ್ ಅಂತ ದಯವಿಟ್ಟು ಸಂಬಂಧಪಟ್ಟವ್ರು ವಿಚಾರ ಮಾಡಬೇಕಾಗುತ್ತೆ. ಏನು ಅರ್ಥ ಆಗಲ್ಲ. ನ್ಯೂಕ್ಲಿಯಸ್ ಅಂತಾನೆ ಓದಿದ್ರೆ ಮೇಕ್ಸ್ ಮೋರ್ ಸೆನ್ಸ್. ಅಟ್ಲೀಸ್ಟ್ ನಾವು ಯಾರನ್ನು ತಗೊಳ್ಳೋದು ಬೇಡ. ಕುವೆಂಪು ಅವರ ಹೇಳಿಕೆಯನ್ನು ತಗೋಬೇಕಲ್ವಾ? ಕುವೆಂಪು ಅವ್ರು ಏನು ಹೇಳ್ತಾರೆ? ಕನ್ನಡಿಗರ ಬಾಯಲ್ಲಿ ಪ್ರತಿನಿತ್ಯವೂ ಏನು ಬರುತ್ತೋ ಅದು ಕನ್ನಡವೇ. ಓಕೆ. Which one of the following statement is correct? ಇಲ್ಲಿ Rutherford's alpha particle scattering experiment, J.J. Thomson's nucleus and the atomic number of element is the same as the number of protons or atoms. The mass number of an atom is equal to the number of electrons in the cell. ನೋಡಪ್ಪ, NDA ಕ್ವಶನ್ ಪೇಪರ್ ಇದು. ಬೇಸಿಕ್ ಕ್ವಶನ್ಸು. ಓಕೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸ್. ಸೊ ನಾನು ನಿಮ್ಗೆ ಏನು ಹೇಳಿದ್ದೀನಿ? ಆಟಮಿಕ್ ನಂಬರ್ ಅಂದರೆ ಏನು, ಆಟಮಿಕ್ ಮಾಸ್ ಅಂತಂದ್ರೆ ಏನು, ಐಸೋಟೋಪ್ಸ್ ಅಂದರೆ ಏನು, ಇವು ಬೇಸಿಕ್ಸ್. ಸ್ವಾಮಿ ಒಂದು ಬರೀ ತಿಳ್ಕೊಂಡ್ರೆ ಮುಗೀತು, ಚೇಂಜ್ ಆಗಲ್ಲ. ನಮ್ಮ ಮಕ್ಕಳಿಗೆ ಇವ್ನು ಹೇಳ್ಕೊಂತಿರ್ಬೋದು. ಓಕೆ. ಬಟ್ ಕರೆಂಟ್ ಅಫೇರ್ಸ್ ಹಂಗಲ್ಲ, ಒಂದು ಬರೀ ಚೇಂಜ್ ಆಗ್ತಾನೇ ಇರುತ್ತೆ. ನೇಪಾಳದಲ್ಲಿ ಆ ಸರ್ಕಾರ ಬಂತು, ಬಾಂಗ್ಲಾದಲ್ಲಿ ಈ ಸರ್ಕಾರ ಬಂತು, ಆ ಒಪ್ಪಂದ ಆಯಿತು, ಎಲಾನ್ ಮಸ್ಕ್ ಇದನ್ನು ಉಡಾವಣೆ ಮಾಡ್ದ, ಆ ಸಿಮ್ ತಂದ, ಅವು ಚೇಂಜ್ ಆಗ್ತದೆ. ಬಟ್ ಆಟಮಿಕ್ ಮಾಸ್, ಆಟಮಿಕ್ ನಂಬರ್ ವಿಲ್. ಓಕೆ. ಸೊ ಪ್ಲೀಸ್ ಟೇಕ್ ಕೇರ್ ಅಬೌಟ್ ದಿಸ್. ಓಕೆ. Optical fibers are used in the communication purpose because ನೋಡಿ, total internal fiber, optical fiber, ಇದು HOIT, optical total. They employ light waves and light travels very fast. ನಾವು ಕಮ್ಯುನಿಕೇಟ್ ಈ ಒಂದು ಲೈಟ್ ವೇವ್ಸ್ನ ಬರ್ತೀವಿ. ಏನಕ್ಕೆ ಅಂತಂದರೆ ಸೊ ನನಗೀಗ ಬೇಕಿರೋದು ಏನಂತಂದರೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕು ಯಾವ ಮೆಕ್ಯಾನಿಸಮ್ ಅಲ್ಲಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಲೈಟ್ ವೇವ್ಸ್, ರೇಡಿಯೋ ವೇವ್ಸ್, ಸೌಂಡ್ ವೇವ್. ಸೌಂಡ್ ವೇವ್ನ ಮೆಕ್ಯಾನಿಸಮ್ ಏನು ಅಂದರೆ ಎಲ್ಲಿ ಸ್ಪೀಡ್ ಹೋಗುತ್ತೆ, ಎಲ್ಲಿ ಕಡಿಮೆ ಹೋಗುತ್ತೆ, ನಿರ್ವಾತ ಪ್ರದೇಶದಲ್ಲಿ ಹೇಗೆ ಹೋಗುತ್ತೆ, ಸಾಲಿಡಲ್ಲಿ ಹೇಗೆ ಹೋಗುತ್ತೆ, ಲಿಕ್ವಿಡಲ್ಲಿ ಹೇಗೆ ಹೋಗುತ್ತೆ. ಸೌಂಡ್ ವೇವ್ಸ್, ಪ್ರಾಪರ್ಟೀಸ್ ಆಫ್ ರೇಡಿಯೋ ವೇವ್ಸ್, ಪ್ರಾಪರ್ಟಿ ಆಫ್ ಎಕ್ಸ್ರೇಸ್, ಪ್ರಾಪರ್ಟೀಸ್ ಆಫ್. So answer is 1.
Next, optical fibers through bent in any manner allows light to is the inference which can be drawn from again NDA question. Okay, so namige illi NDA question paper definitely is going to help you. Okay, so light can travel through the fibers due to multiple total internal light can travel through the fibers due to multiple total internal reflection. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೀವೇನು ಮಾಡಬೇಕು, HOIT ಅಂತ ಇದ್ರ ಮೇಲೆ ಹೋಮ್ವರ್ಕ್ ಮಾಡ್ಕೊ. ಓಕೆ, ಇದ್ರ ಮೇಲೆ ಹೋಮ್ವರ್ಕ್ ಮಾಡಿ. ಓಕೆ, ಈ ಹೋಮ್ವರ್ಕ್ ಮಾಡಿದ ಮೇಲೆ ಹೇಗೆ ಹೋಮ್ವರ್ಕ್ ಮಾಡ್ಕೋಬೇಕು ಸರ್ ಅಂತಂದರೆ, ಯು ಶುಡ್ ಯೂಸ್ ಗುರು, ಈ ಫಾರ್ ಗೂಗಲ್ ಗುರುನ. ಸರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಬಗ್ಗೆ ನೀವೇನು ಮಾಡಬೇಕು, 10 ಅಗೇನ್ ನೀವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ EYQ ಆ್ಯಂಗಲ್ ಅಲ್ಲಿ ನೋಡಬೇಕು. EYQ ಆ್ಯಂಗಲ್ ಬೇರೆ, ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ ಫಿಸಿಕ್ಸ್ MSc ಫಿಸಿಕ್ಸ್ ಮಾಡ್ತಾರಲ್ಲ ಅವ್ರು ಬೇರೆ ಥರ ಓದ್ತಾರಪ್ಪ, ನೀವು ಆ ಥರ ಓದಬಾರ್ದು. MSc ಫಿಸಿಕ್ಸು PhD ಫಿಸಿಕ್ಸ್ ಇರ್ತಾರಲ್ಲ ಅವ್ರ ಥರ ಓದಬಾರ್ದು. ನೀವು EYQ ಆ್ಯಂಗಲಿಂದ NDA ಕ್ವಶನ್ ಪೇಪರ್ ಹೇಳಿದ್ದಾರೆ ಆಲ್ರೆಡಿ. ಹ್ಯಾವ್ ಟೋಲ್ಡ್ ದಿಸ್ ಥಿಂಗ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ನಾನು ಕೇಳ್ತಾ ಇದ್ದೀನಿ ಕ್ವಶನ್ಸು 2015, ಅಂದರೆ 1 ದಶಕದ ಹಿಂದೆನೇ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಎಕ್ಸಾಮ್ಲು ಓಡ್ತಾ ಇದೆ. ಅದಕ್ಕೆ ಸ್ವಾಮಿ ನಾವು ಹೇಳ್ತಿದ್ದು ಇಡೀ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಹೊಸ ಮೆಥಡಾಲಜಿಯನ್ನು ತರಬೇಕನ್ನೋ ಉದ್ದೇಶ ನನಗಿತ್ತು. ಯಾಕೆ ನನಗಿತ್ತು ಅಂದರೆ ಹೊಸ ತರಬೇಕನ್ನೋ ಉದ್ದೇಶ ಅಲ್ಲ, ಅವಶ್ಯಕತೆಯೂ ಸಹ ಇತ್ತು. ನಾನು ಸುಮಾರು ಒಂದು 3 ವರ್ಷ ಡೆಲ್ಲಿಯಲ್ಲಿ, 1.5 ವರ್ಷ ಡೆಲ್ಲಿಯಲ್ಲಿದೆ. ವಾಜಿರಾಮಲ್ಲಿ ಓದು ಓದ್ತಾನೆ ಇದೆ. ಬಟ್ ಇದನ್ನು ಯಾರೋ ಅವರು ವಾಜಿರಾಮಲ್ಲಿ ಇದು ಮಾಡಲೇ ಇಲ್ಲ, ಹೇಳೇ ಇಲ್ಲ ಈ ಓದಪ್ಪ ಅಂತೇಳಿ. ಸೊ ನನಗೆ ಸಿಗಲಾರದ್ದು ನನ್ನ ಮುಂದಿನ ತಲೆಮಾರಿಗೆ ಸಿಗಲಿ ಅನ್ನುವ ಸಾಮಾಜಿಕ ನ್ಯಾಯ, ಒಂದು ರೀತಿಯ ಒಂದು ಇದು ಮಾಡ್ಬೇಕಂತ. ಓಕೆ, ಅಗೇನ್ ರೀಚ್ ಔಟ್ ಸೀರಿಯಸ್ ಕ್ಯಾಂಡಿಡೇಟ್ಸ್. ನೋಡಿ, ಇದು ಇಲ್ಲಿ ಸಿಗುತ್ತಾ ಕ್ಲಾಸು? ನೋಡಲ್ಲ, ಫುಲ್ ವಿಡಿಯೋ ನೋಡಲ್ಲ. ಬಿಕಾಸ್ ದೇ ಹ್ಯಾವ್ ಸಮ್ ವರ್ಕ್, ಮೀಟಿಂಗ್ ವಿತ್ ಮೋದಿ, ಮೀಟಿಂಗ್ ವಿತ್ ಡೊನಾಲ್ಡ್ ಟ್ರಂಪ್ ಅಂಡ್ ಜೆಲೆನ್ಸ್ಕಿ, ರಷ್ಯಾ ಉಕ್ರೇನ್ ವಾರ್ ಬಗ್ಗೆ ಮಾತಾಡಬೇಕು, ಇವ್ರನ್ನ ಕರೆದಿದ್ದಾರೆ. ಸೊ ಶಾಂತಪ್ಪ ಸರ್ದು ವಿಡಿಯೋ ನೋಡೋಕ್ಕೆ ಟೈಮ್ ಇಲ್ಲ. ನಾನು ಶಾಂತಪ್ಪ ಸರ್ ಅಂತಲ್ಲ, ಎಲ್ಲರ ವಿಡಿಯೋ ನೋಡೋಕ್ಕೆ ಟೈಮ್ ಇಲ್ಲ. ದೇರ್ ಆರ್ ಮೆನಿ ಪೀಪಲ್, ದೇ ಆರ್ ಟಾಪ್ ಮೋಸ್ಟ್ ಎಜುಕೇಟರ್ಸ್. ಓಕೆ, ಸೊ ನನಗಿಂತ ಅದು ನಮ್ಮದು ಬಸವ ತತ್ವದಲ್ಲಿ ಏನಿದೆ, ನನಗಿಂತ ಕಿರಿಯರ್ ಇಲ್ಲ, ಶಿವಶರಣರಿಗಿಂತ ಇಲ್ಲ, ನನಗಿಂತ ಬಹುದೊಡ್ಡ ಲೆಕ್ಚರ್ಸ್ ಕರ್ನಾಟಕದಲ್ಲಿ ಇದ್ದಾರೆ. ಅವರೇ ನೋಡಲ್ಲ ಅಂದರೆ ನಾನು ಅವ್ರಿಗಿನ್ನ ಭಾಳ ಚಿಕ್ಕವನು. ಓಕೆ ಫೈನ್. ಸೊ ಮೈ ಪಾಯಿಂಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡ್ಕೊಳ್ಳಿ. ನೀವು ಮುಂದೆ PSI ಆದರೂ ಮಾಡಿ, PC ಆದರೂ ಮಾಡಿ, C ಗ್ರೂಪ್ ಆದರೂ ಮಾಡಿ, ಬಂದೇ ಬರುತ್ತೆ. ನೋಡ್ ಆಪ್ಟಿಕಲ್ ಫೈಬರ್ಸ್ ನೋಡಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಹೇಗಾಗ್ತಿದೆ ಅಂತಕ್ಕಂಥ. ಓಕೆ, ಸೊ ವೇವ್ಸ್ ಈ ಥರ ಬರುತ್ತೆ, ಈ ಥರ ಬರುತ್ತೆ, ಈ ಥರ ಹೋಗುತ್ತೆ. ಓಕೆ, ನೆಕ್ಸ್ಟು ದಿ ಮ್ಯಾಂಗ್ರೂವ್ ಪ್ಲಾಂಟ್ಸ್ ಆರ್ ಜನರಲಿ ಕ್ಯಾರೆಕ್ಟರೈಸ್ಡ್. ದಿ ಮ್ಯಾಂಗ್ರೂವ್ ಪ್ಲಾಂಟ್ಸ್ ಆರ್ ಜನರಲಿ ಕ್ಯಾರೆಕ್ಟರೈಸ್ಡ್. I have told you mangroves is a HOIT for all your examination. ನೋಡಿ, AS, mains, interview, C group, D group ಎಲ್ಲ ಎಕ್ಸಾಮ್ಸ್ ಇಂಪಾರ್ಟೆಂಟು. ಐ ಆಮ್ ಟೆಲಿಂಗ್ ಮ್ಯಾಂಗ್ರೂವ್ಸ್ ಬಗ್ಗೆ. ದಿ ಮ್ಯಾಂಗ್ರೂವ್ ಪ್ಲಾಂಟ್ಸ್ ಆರ್ ಜನರಲಿ ಕ್ಯಾರೆಕ್ಟರೈಸ್ಡ್ ಬೈ ನೆಮಟೋಫೋರ್ಸ್. ನೆಮಟೋಫೋರ್ಸ್ ಅಂತಂದರೆ ಏನಪ್ಪ ಅಂತ, ಆ ಒಂದು ಬಿಳಿಲುಗಳಲ್ಲಿ ಇಲ್ಲಿ ಒಂದು ಹೋಲ್ಸ್ ಇರುತ್ತೆ, ಹೋಲ್ಸ್ ಮೂಲಕ ಆಕ್ಸಿಜನ್ ಎಂಟ್ರಿ, ಕಾರ್ಬನ್ ಡೈಆಕ್ಸೈಡ್. ನೆಮಟೋಫೋರ್ಸ್ ಮ್ಯಾಂಗ್ರೂವ್ಸ್ನ ಲಕ್ಷಣಗಳೇನು? ಸುಂದರ ಟ್ರೀಸ್ ಇರ್ಬೋದು, ಸುಂದರ ಬನ್ಸ್ ಇರ್ಬೋದು. ಹೈಯೆಸ್ಟ್ ಮ್ಯಾಂಗ್ರೂವ್ಸ್ ಎಲ್ಲಿದೆ, ಲೋಯೆಸ್ಟ್ ಮ್ಯಾಂಗ್ರೂವ್ಸ್ ಎಲ್ಲಿದೆ? ಕರ್ನಾಟಕದಲ್ಲಿ ಕಾಂಡ್ಲವನಗಳು ಅಂತಾರೆ, ಕಾಂಡ್ಲವನ. ಓಕೆ, ನೋಡ್ರಿ ಇಲ್ಲಿ ಮ್ಯಾಂಗ್ರೂವ್ ಅಂತಾರೆ. ಅದಕ್ಕೆ ನೀವು ಕನ್ನಡ ಮಾಡಿ ಇಂಗ್ಲೀಷ್, ಮ್ಯಾಂಗ್ರೂವ್ ಈಸ್ ಎ ಇಂಗ್ಲೀಷ್ ವರ್ಡ್, ಇದನ್ನು ಕನ್ನಡದಲ್ಲಿ ಕಾಂಡ್ಲವನ ಅನ್ಬೇಕು. ಸೊ ಮ್ಯಾಂಗ್ರೂವ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಡಬೇಕು ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಅಂತ ಮ್ಯಾಂಗ್ರೂವ್ಸ್ ಅಂತ ಮ್ಯಾಂಗ್ರೂವ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಕ್ವಶನ್ಸ್ ಈಸಿ ಇದೆ. ಮತ್ತು ಇವು ಸಾಲ್ಟ್ ರೆಸಿಸ್ಟೆಂಟ್, ಲವಣಾಂಶವನ್ನು ವಿರೋಧಿಸಿ ಬೆಳೆಸ್ತಕ್ಕಂಥ ಗುಣ ಇದೆ. ಸೊ ಈಗಳ ಪಾತ್ರ ಏನು, ಮ್ಯಾಂಗ್ರೂವ್ಗಳ ಪಾತ್ರವೇನು, ಮ್ಯಾಂಗ್ರೂವ್ಗೆ ಸಂಬಂಧಪಟ್ಟ ಸ್ಕೀಮ್ಸ್ ಏನಿದೆ. ಮ್ಯಾಂಗ್ರೂವ್ಸು ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್. ಕಾಲೇಜಲ್ಲಿ ಬರುತ್ತೆ, ಎನ್ವೈರ್ಮೆಂಟಲ್ಲಿ ಬರುತ್ತೆ. ಸರ್ಕಾರ ಏನಾದರೂ ಸ್ಕೀಮ್ ತೊಗೊಂಡು ಏನಾದರೂ ಇದಕ್ಕೆ ಸಂರಕ್ಷಣೆಗೆ ಸಂಬಂಧಪಟ್ಟ ಫೈನ್, ಮುಂದಕ್ಕೆ ಹೋಗೋಣ. ನೋಡಿ, ಕ್ವಶನ್ UPSC CAPF ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2018. ನಾನು ಇಲ್ಲಿ ಕ್ವಶನ್ಸ್ ತೆಗಿತೀನಿ ಗೊತ್ತಾ, ಬರೀ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್. ನಾನೇನಾದರೂ ಉತ್ತರ ಪ್ರದೇಶ, ಬಿಹಾರ, ಕೇರಳ, ತಮಿಳುನಾಡು, ಒರಿಸ್ಸಾ, ರಾಜಸ್ಥಾನ, ಮಧ್ಯಪ್ರದೇಶ ಹಿಡ್ಕೊಂಡ್ಬಿಟ್ರೆ ಇಂಥವು 1000 ಕ್ವಶನ್ಸ್ ತೆಗಿಬೋದು. ನಮ್ಮ HOIT ಕ್ಲಾಸಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಇರ್ತಾರೆ,
ರಿಯಲಿ ಐ ಅಪ್ರಿಷಿಯೇಟ್ ದೆಮ್. ಏನಕ್ಕೆ ಅಂತಂದರೆ ಕ್ಲಾಸ್ ಅದು 1 ಅವರಲ್ಲಿ ಹೋಮ್ವರ್ಕ್ ಮಾಡಿ ಕಳಿಸ್ಬಿಡ್ತೀನಿ ನಾನು. ಅಂಥವ್ರು ನಾನು ನಿಜ ಹೇಳ್ತೀನಿ, ಅಂಥ ಸ್ಟೂಡೆಂಟ್ಸು ಯಾವ ಕಾರಣಕ್ಕೂ ಎಕ್ಸಾಮ್ ಫೇಲ್ ಆಗ್ತಾರೆ. ಪ್ರಪಂಚದ ಯಾವ ಶಕ್ತಿನೂ ಅವ್ರನ್ನ ತಡೆಯೋಕ್ಕೆ ಸಾಧ್ಯವಿಲ್ಲ. ಏನಕ್ಕೆ ಅಂತಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ಅವ್ರು ಹಿಂಗೆ ಹೇಳ್ಬಿಟ್ರೆ ಸಾಕು, ಮ್ಯಾಂಗ್ರೋವ್ಸ್ ಬಗ್ಗೆ ಹೋಮ್ವರ್ಕ್ ಮಾಡ್ಕೊಂಬನ್ನಿ ಅಂತಂದ್ರೆ. ವಾಟ್ ಈಸ್ ಮೀನಿಂಗ್ ಆಫ್ ಹೋಮ್ವರ್ಕ್ ಅಂತಂದರೆ ರೀಡಿಂಗ್ ದಿ ಹೈ ಯೀಲ್ಡಿಂಗ್ ಟಾಪಿಕ್ ಫ್ರಮ್ ದಿ ಎಕ್ಸಾಮ್ ಆ್ಯಂಗಲ್, ದಟ್ ಈಸ್ ಅ ಹೋಮ್. ಅದು ನಮಗೆ ಕಳಿಸ್ತಾರೆ, ನಮ್ಮ ಟೀಮವ್ರು ಕಾಲ್ ಮಾಡ್ತಾರೆ. ನೋಡಿ, ಎಲ್ಲಾದರೂ ಅಂದರೆ ಮಾನಿಟ್ರಿಂಗ್ ಮಾಡ್ತಕ್ಕಂತಹ ಒಂದು ಮೆಥಡಾಲಜಿ ಇದ್ದರೆ ಇಟ್ಸ್ ಎ ಗುಡ್. ಬಹುಶಃ ಎಲ್ಲೆಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆಯೋ ದೇ ಆರ್ ಆಲ್ ಗುಡ್ ಆ್ಯಂಡ್ ಸಲ್ಯೂಟಿಂಗ್ ಫಾರ್, ಬಿಕಾಸ್ ಈ ಸೆಲ್ಫ್ ಅಕೌಂಟಬಿಲಿಟಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಫೈನ್. Mangrove plants require appropriate mix of saline water and fresh water. Mangrove plants require mud flats to enable to grow and develop. Mangrove plants are found in the intertidal zones, shelter coast. Mangrove vegetation has been reported in all coastal including Andaman and Nicobar Islands. ನೋಡಿ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲೇನು ಹೇಳಿದ್ದಾರೆ, ನಿಕೋಬಾರ್, ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಇದೆ. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದು ಪ್ರಾಜೆಕ್ಟ್ಗೆ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಈಸ್ HYT ಯೀಲ್ಡಿಂಗ್ ಟಾಪಿಕ್, ಲಕ್ಷದ್ವೀಪ ಈಸ್ ಯೀಲ್ಡಿಂಗ್ ಟಾಪಿಕ್. ಅಂಡಮಾನ್ ನಿಕೋಬಾರ್ನ ಹೇಗೆ ಓದಬೇಕಂತ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡಮಾನ್ ನಿಕೋಬಾರ್ನ ಅಲ್ಲಿ ಕಂಡು ಬರ್ತಕ್ಕಂಥ ಟ್ರೈಬ್ಸು, ತದನಂತರದಲ್ಲಿ ಡಿಗ್ರೀಸ್ 10 ಡಿಗ್ರಿ ಚಾನಲ್ಸ್, ನಂತರದಲ್ಲಿ ಅಲ್ಲಿ ಐಲ್ಯಾಂಡ್ಸು, ತದನಂತರದಲ್ಲಿ ನ್ಯಾಷನಲ್ ಪಾರ್ಕ್ಸು, ತದನಂತರದಲ್ಲಿ ಆ ಐಲ್ಯಾಂಡ್ಗಳ ನೇಮ್ಗಳು. ಈಗ ನೇತಾಜಿ ಐಲ್ಯಾಂಡ್ಗಳ ನೇಮ್ ಚೇಂಜ್ ಮಾಡಿದ್ದಾರೆ. ಸೊ ಹೀಗೆ ಅಂಡಮಾನ್ ಇಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಇಲ್ಲಿ ನೋಡಿ, ಮ್ಯಾಂಗ್ರೂವ್ ಪ್ಲಾಂಟ್ಸ್ ರಿಕ್ವೈರ್ ಅಪ್ರಾಪ್ರಿಯೇಟ್ ಮಿಕ್ಸ್ ಆಫ್ ಸಲೈನ್ ವಾಟರ್ ಅಂಡ್ ಫ್ರೆಶ್ ವಾಟರ್. ಸ್ವಾಮಿ, ಮ್ಯಾಂಗ್ರೂವ್ಸ್ ಬೆಳೀತಕ್ಕಂಥದ್ದು ಕಡಲ ತೀರದ ಕಾಂಡ್ಲವನ್ನ, ಸೊ ದಟ್ ರಿಕ್ವೈರ್ ಸಲೈನ್ ವಾಟರ್, ನಾಟ್ ಫ್ರೆಶ್ ವಾಟರ್. ನದಿಗಳ ನೀರು ಬೇಕಿಲ್ಲ ಅದಕ್ಕೆ, ಉಪ್ಪು ನೀರಿದ್ರೆ ಸಾಕು. ಅದರ ಮೂಲ ಗುಣನೇ ಉಪ್ಪು ನೀರಲ್ಲಿ ಬೆಳೀತಕ್ಕಂಥ, ಅದರ ಮೂಲ ಗುಣನೇ ಉಪ್ಪು ನೀರಲ್ಲಿ ಬೆಳೀತಕ್ಕಂಥ. ಸೊ ಈ ಮ್ಯಾಂಗ್ರೂವ್ ಪ್ಲಾಂಟ್ ಬಗ್ಗೆ, ಮ್ಯಾಂಗ್ರೂವ್ ಪ್ಲಾಂಟ್ಸ್ ರಿಕ್ವೈರ್ ಮಡ್ ಫ್ಲಾಟ್ಸ್ ಟು ಎನೇಬಲ್ ಟು ಗ್ರೋ ಅಂಡ್ ಡೆವಲಪ್. ಅಂದರೆ ಆ ಉಸುಗು ಅಂತಾರೆ, ನಮ್ಮ ಬಳ್ಳಾರಿ ಕಡೆ ಉಸುಗಿದ್ರೆ ಅದೇನಾಗುತ್ತೆ. ಮ್ಯಾಂಗ್ರೂವ್ ಪ್ಲಾಂಟ್ಸ್ ಆರ್ ಫೌಂಡ್ ಇನ್ ದಿ ಇಂಟರ್ ಟೈಡಲ್ ಜೋನ್ಸ್ ಆಫ್ ಶೆಲ್ಟರ್ ಕೋಟ್ಸ್. ಟೈಡಲ್ ಜೋನ್ಸ್, ಸೊ ಸಮುದ್ರ ಮತ್ತು ಒಂದು ಟೈಡ್ ಉಬ್ಬರ ಹಿಡಿತ ಬಂದಾಗ ಟೈಡಲ್ ಜೋನ್, ಇಂಟರ್ ಟೈಡಲ್ ಜೋನ್ಸ್ ಬೆಳ್ತಕ್ಕಂಥ. ಸೊ ಮ್ಯಾಂಗ್ರೂವ್ಸ್ ಇದ್ದಾಗ ಕಡಲ ಕೊರೆತ ಕಡಿಮೆ ಆಗುತ್ತೆ, ಸುನಾಮಿಯ ಅಬ್ಬರ ಕಡಿಮೆ ಆಗುತ್ತೆ. ಓಕೆ, ಅಲೆಗಳಿಂದ ಉಂಟಾಗ್ತಕ್ಕಂತಹ ಒಂದು ಭೂಮಿಯ ನಾಶ ಕಡಿಮೆ ಆಗುತ್ತೆ. ಸೊ ಇನ್ ದಿಸ್ ವೇ ಮ್ಯಾಂಗ್ರೂವ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ದಿ ಪ್ರೊಟೆಕ್ಷನ್. ಓಕೆ, the Karnataka Land Reforms Act 1961 section 79A sets a limit of non-agriculture 25 lakh to by agriculture. ನೋಡಿ, ಸೊ ಓನ್ಲಿ ಸೊ ಇದನ್ನು ಹೇಗೆ ಅಧ್ಯಯನ ಮಾಡ್ಬೇಕಂತ ನಾನು ಪದೇ ಹೇಳ್ತೀನಿ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1961, 1974, 2013 ಭಾಳ ಇಂಪಾರ್ಟೆಂಟ್. ದೇವರಾಜ್ ಅರಸು. ನಾನು ಪದೇ ಹೇಳ್ತೀನಿ, ಲ್ಯಾಂಡ್ ರಿಲೇಟೆಡ್ ಎನಿ ಪಾಲಿಸೀಸ್ ರೈಟ್ ಫ್ರಮ್ ಏನ್ಷಿಯಂಟ್ ಇಂಡಿಯಾ ಟು ದಿ ಜನರೇಷನ್, ವೆರಿ ಇಂಪಾರ್ಟೆಂಟ್. ಶೇರ್ ಶಾ ಸೂರಿ ಇಂಪಾರ್ಟೆಂಟ್, ಲ್ಯಾಂಡ್ ರಿಲೇಟೆಡ್. ಮೊಹಮ್ಮದ್ ಗವಾನ್ ಇಂಪಾರ್ಟೆಂಟ್, ಅಕ್ಬರ್ ಇಂಪಾರ್ಟೆಂಟ್, ಚೋಪ್ಪನಾಯಕನ ಶಿಸ್ತು ಇಂಪಾರ್ಟೆಂಟು, ಕೃಷ್ಣದೇವರಾಯನ ಇಂಪಾರ್ಟೆಂಟು. ಓಕೆ, ಸೊ ಲ್ಯಾಂಡ್ ರಿಲೇಟೆಡ್ ರಿಫಾರ್ಮ್ಸ್ ಯಾರು ತರ್ತಾರೆ? ಥಾಮಸ್ ಮುನ್ರೋ ಇಂಪಾರ್ಟೆಂಟು, ಇದು ರೈತವಾರಿ ಪದ್ಧತಿ ಇಂಪಾರ್ಟೆಂಟು, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಇಂಪಾರ್ಟೆಂಟು, ಇಕ್ತಾ ಸಿಸ್ಟಮ್ ಇಸ್ ಇಂಪಾರ್ಟೆಂಟ್, ಅಮರನಾಯಕ ಸಿಸ್ಟಮ್, ಜಬ್ ಸಿಸ್ಟಮ್ ಇಸ್ ಇಂಪಾರ್ಟೆಂಟ್. Because in those systems, land revenues collecting responsibility lies with the feudatories, ಯಾರೋ ಇವ್ರಿಗೆ, ಸಾಮಂತರಿಗೆ. ಓಕೆ, ಸೊ ಈ ಒಂದು ಅಂಶದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಲ್ಯಾಂಡ್ ರಿಫಾರ್ಮ್ಸ್. ಅಗೇನ್ ನಮ್ಮ ಬಾಸ್, ಈ ಬಾಸ್ ಯು ವಿಲ್ ಕಮ್ ಟು ಎಕ್ಸಾಮ್. ಪ್ರತಿ ಬಾರಿ ಬರ್ತಾರೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಡಿಯಾಗೆ ಜಿ ಬಾಸು, ಕರ್ನಾಟಕಕ್ಕೆ ಡಿ ಬಾಸು. ಡಿ ಬಾಸ್ ಅಂದರೆ ದೇವರಾಜು ಅರಸು. ಎಕ್ಸಾಮ್ಸಿಗೆ ಭಾಳ ಇಂಪಾರ್ಟೆಂಟ್. Because of him, I am here. Because he established hostels for OBC community. So because his hostels, otherwise, ನನ್ನ ಊರು ಬಳ್ಳಾರಿಯಿಂದ 40 ಕಿಲೋಮೀಟರ್ ಆಗುತ್ತೆ, ಸರಿ ಸುಮಾರು 40 ಕಿಲೋಮೀಟರ್ ಡೈಲಿ ನಾನು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗ್ತಿದ್ದಿಲ್ಲ. ಅವರು ಕಟ್ಟಿಸಿದಂತಹ ಹಾಸ್ಟೆಲ್, ಕಟ್ಟಿಸಿದಂತಂದರೆ ಅವರ ಯೋಜನೆಯ ಹಾಸ್ಟೆಲಲ್ಲಿ ಓದಂಥ ದೇವರಾಜ್ ಅರಸು 2025 KS ಮೀನ್ಸ್ 2035 KS he will come. Okay,
ಫೈನ್ ಸರ್, ಇದೇ ಒಂದು ಕ್ವಶನ್ನು 2021 KS ಮೇನ್ಸ್ ಅಲ್ಲಿ ಕೇಳಿದ್ದಾರೆ ನೋಡಿ. KS ಮೇನ್ಸ್ ಎಸ್ ಇದು. ಲ್ಯಾಂಡ್ ಈಸ್ ನಾಟ್ ಫಾರ್ ಹೌಸ್ ಬಟ್ ಫಾರ್ ದೋಸ್ ಹೂ ಹ್ಯಾವ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್. 125 120. ನೀವು KAS ACC admins ಓಕೆ ಎನಿ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ ಕರ್ನಾಟಕ ರಿಲೇಟೆಡ್ ಇರತಕ್ಕಂಥವ್ರು ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ 962013. ಏನಕ್ಕೆ ಅಂತಂದರೆ ನಿಮಗೆ ಬೇಕಾದದ್ದು ಓದಬೇಡಿ, ಎಕ್ಸಾಮ್ನರ್ಸ್ಗೆ ಏನು ಬೇಕು ಅಂತ, ಎಕ್ಸಾಮ್ಸ್ಗೆ ಏನು ಬೇಕು, KPSC ಏನು ಬೇಕು, KA ಏನು ಬೇಕು, KSPಗೆ ಏನು ಬೇಕು ಅಂತಕ್ಕಂಥ ಅಂಶವನ್ನು ಐ ವಿಲ್ ಟೆಲ್. ಓಕೆ ನೋಡಿ, ಈ ಕ್ವಶನ್ಗೆ ಲಿಂಕ್ ಮಾಡಿದ್ದೀನಿ. ಓಕೆ, ಕೃಷಿಯೇತರ ಆದಾಯ, ಟೆಲಿಂಗ್ ವರ್ಡ್ ಕೃಷಿಯೇತರ ಆದಾಯ ನೋಡಿ. ಲ್ಯಾಂಡ್ ಈಸ್ ನಾಟ್ ಫಾರ್ ಹೌಸ್ ಬಟ್ ಫಾರ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್. ಈಗ ಫಾರ್ ಎಕ್ಸಾಂಪಲ್ ನಾನು ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಐ ಆಮ್ ನಾಟ್ ಡೂಯಿಂಗ್ ಎನಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್. ಸೊ ಮೈ ಇನ್ಕಮ್ ಶುಡ್ ನಾಟ್ ಕ್ರಾಸ್ 25 lakhs. ಸೊ ಇನ್ 25 lakhs ಅಂತ ಕಡಿಮೆ ಇದ್ರೆ ಐ ಕ್ಯಾನ್ ಬೈ. ಮೋರ್ ದೆನ್ 25 lakhs ಇದ್ರೆ ಕೆನಾಟ್ ಬೈ. ಇದಕ್ಕೆ ಒಂದು ರೂಲ್ಸ್ ಇದೆ. ಏನಪ್ಪ, ಯಾಕೆ ಈ ಥರ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಕೊಡಬಾರ್ದು ಅಂತಂದ್ರೆ ಹಿಂದೆ ಹೋಗ್ಬೇಕಾಗುತ್ತೆ. ನಮಗೆ 1875 ರೈಟ್ ಅಂತ 80 ರೈಟ್ 1875 ಬರುತ್ತೆ. ತದನಂತರದಲ್ಲಿ ನಮಗೆ ಸಂತಾಲ್ ರೆಬಿಲಿಯನ್ ಸಹ ಒಂದಿಷ್ಟು ಲಿಂಕ್ ಇದೆ. ಸಂತಾಲ್ ರೆಬಿಲಿಯನ್ ಸೊ ಹೀಗೆ ಎಕ್ಸಾಮು ಟೋನ್ ಓಕೆ ಚೇಂಜ್ ಆಗ್ತಕ್ಕಂಥ, ನೀವು ಚೇಂಜ್ ಆದರೆ ಎಕ್ಸಾಮ್ಸ್ ಈಸಿಯಾಗಿ ಕ್ಲಿಯರ್ ಮಾಡಿ. ಸರ್, ಈ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಮತ್ತೆ ಬರುತ್ತೆ, ಮುಂದಿನ ಎಕ್ಸಾಮ್ಸ್ಗೂ 100% ಬರುತ್ತೆ. ಓಕೆ, ನೆಕ್ಸ್ಟ್ ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಮಿನರಲ್ ಪಾಲಿಸಿ. ಸರ್, ಮೇಜರ್ ಮಿನರಲ್, ಮೈನರ್ ಮಿನರಲ್. ಎಸ್, ಈ ಕ್ವಶನ್ನ ಬಿಟ್ ಟಫ್ ಇದೆ, ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಯು ಕ್ಯಾನ್ ಅಪ್ಲೈ ಯುವರ್ ಕಾಮೆಂಟ್. ದಿ ಪಾಲಿಸಿ ಪ್ರೊವೈಡ್ಸ್ ಫಾರ್ ರೈಟ್ ಆಫ್ ದಿ ಫಸ್ಟ್ ರಿಫ್ಯೂಸಲ್ ಫಾರ್ ದೋಸ್ ಹೂ ಡಿಸ್ಕವರ್ ಮಿನರಲ್. ಏನಿದೆ ಅರ್ಥ ಅಂತ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಯಾದಗಿರಿಯಲ್ಲಿ ಯಾರೋ ಒಬ್ಬರು ಒಂದು ಹೊಸ ಕಂಪನಿ, ಓಕೆ ಯಾರಪ್ಪ, ಯಾದಗಿರಿಯಲ್ಲಿ ಕಂಪನಿ ನೇಮು ಸಂತೋಷ್ ಪ್ರೈವೇಟ್ ಕಂಪನಿ. ಇವ್ರು ಏನು ಮಾಡ್ತಾರೆ, ಒಂದು ಯುರೇನಿಯಂ ಕಂಡುಹಿಡ್ತಾರೆ. ಇಲ್ಲಿ ಯುರೇನಿಯಂ ಇದೆ, ಯುರೇನಿಯಂ ನಿಕ್ಷೇಪ. ಅವಾಗ ಆ ಯುರೇನಿಯಮನ್ನು ಬಳಸ್ತಕ್ಕಂತಹ ಒಂದು ಅಧಿಕಾರ ಅಥವಾ ಎನಿ ಅದರ್, ಫಾರ್ ಎಕ್ಸಾಂಪಲ್ ಬಂಗಾರ, ಯಾದಗಿರಿಯಲ್ಲಿ ಬಂಗಾರ ಸಿಗ್ತಾನೆ, ಬಂಗಾರನ ಮೈನಿಂಗ್ ಯಾರಿಗೆ ಕೊಡ್ತಾರೆ, ಈ ಸಂತೋಷ್ ಕಂಪನಿ. ಇವರು ಅಲ್ಲೇ ಅಂದ್ರೆ ಬೇರೆ ಕಂಪ್ನಿ ಕೊಡಬೇಕು, ಬಿಕಾಸ್ ಸಂತೋಷ್ ಕಂಪ್ನಿ ಒಂದು ಬರುತ್ತೆ. ಅಂಡರ್ ದಿ ಪಾಲಿಸಿ ಅಫಾರೆಸ್ಟೇಷನ್ ಪ್ರಾಕ್ಟೀಸಸ್ ಆರ್ ಮೇಡ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈನಿಂಗ್ ಡೆವಲಪ್ಮೆಂಟ್. ಅಂದರೆ ಈ ಒಂದು ನೀತಿ ಅನ್ವಯ ನೀವು ಎಷ್ಟು ಗಣಿಗಾರಿಕೆ ಮಾಡ್ತಾರೋ ಅಷ್ಟೇ ನೀವು ಅರಣ್ಯವನ್ನು ಬೆಳೆಸಬೇಕಂತ ಈ ಒಂದು ನೀತಿಯ ತತ್ವ ಆಗಿದೆ. ಇದು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಎಸ್ ಇರುತ್ತೆ ಸ್ಟೇಟ್ಮೆಂಟ್. ಸೊ ನೈದರ್ 1 or 2 ಹೋಯ್ತು. ಸೊ ನಮಗೆ ಈಗಿರೋದು ಸೆಕೆಂಡ್ ಓನ್ಲಿ, ಥರ್ಡ್ ಓನ್ಲಿ. ಸೊ ಒಂದು ಶಾಂತ ಮಾರ್ಗದ ರೂಲ್ಸ್ ಬರೆದಿಟ್ಕೊಳ್ಳಿ. ಶಾಂತ ಮಾರ್ಗದ ರೂಲ್ಸ್, ಶಾಂತಪ್ರಸಾದ್ ರೂಲ್ಸ್ ಏನಪ್ಪ? ಶಾಂತ ಮಾರ್ಗದ ರೂಲ್ಸು 50-50 ಇದ್ದಾಗ ಯು ಹ್ಯಾವ್ ಟು ಅಟೆಂಡ್ ಕ್ವಶನ್, ಅದರ್ವೈಸ್ ವಿಲ್ ನಾಟ್, ಅದರ್ವೈಸ್ ಯು ವಿಲ್ ನೆವರ್ ಅಂಡ್ ಎವರ್ ಗೋಯಿಂಗ್ ಟು ಕ್ಲಿಯರ್. ಓಕೆ, ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಆಫ್ ಮೈನರ್ ಮಿನರಲ್ಸ್. ಸೊ ನೀವು ನೋಟ್ ಮಾಡ್ಕೋಬೇಕು, ಇದು ಕ್ವಶನ್ UPSC ಕ್ವಶನ್, ಸಿವಿಲ್ ಸರ್ವಿಸ್ ಅಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ, PT ಹೇಳ್ತೀನಿ. ಸೊ ಮೈನರ್ ಮಿನರಲ್ಸು ಮತ್ತೆ ಮೇಜರ್ ಮಿನರಲ್ಸು, ಮೈನರ್ ಮಿನರಲ್ಸ್ ಅಂಡ್ ಮೇಜರ್ ಮಿನರಲ್. ತದನಂತರದಲ್ಲಿ ಒಂದು ಪ್ರತಿ ಒಂದು ಜಿಲ್ಲಾ ಖನಿಜ ನಿಧಿ ಅಂತ ಒಂದು DC ಅವರ ಅಧ್ಯಕ್ಷರು. ಓಕೆ, ಸೊ ಈ ಒಂದು ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್, DMF ಮಿನರಲ್ ಫೌಂಡೇಶನ್, ಜಿಲ್ಲಾ ಖನಿಜ ನಿಧಿ, ಇದು ಈ ಒಂದು ಖನಿಜಗಳ ಗಣಿಗಾರಿಕೆಯಿಂದ ಬಾಧಿತವಾದಂತಹ ಜಿಲ್ಲೆಗಳು ಮತ್ತು ತಾಲೂಕುಗಳ ಗಳಿಗೆ ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ರಸ್ತೆ, ಆಸ್ಪತ್ರೆ, ಕುಡಿಯುವ ನೀರು, ಒಳಚರಂಡಿ, ಮಹಿಳೆಯರ ಅಭಿವೃದ್ಧಿ, ಅರಣ್ಯೀಕರಣ. ಸೊ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಖನಿಜಗಳು, ಎಸ್ ಖನಿಜಗಳು, ಮಿನರಲ್ಸ್ ಆರ್ ಇಂಪಾರ್ಟೆಂಟ್. ಮೇಜರ್ ಮಿನರಲ್ಸ್ ಯಾವುದು, ಮೈನರ್ ಮಿನರಲ್ಸ್ ಯಾವುದು, ದಿಸ್ ಈಸ್ ಕಾಲ್ಡ್ ಕ್ವಶನ್ ಪೇಪರ್ ಡಿಕೋಡ್. ನಾನು ಅದಕ್ಕೆ ಹೇಳ್ತೀನಿ, ನನ್ನ ಇಡೀ HYT ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂತ ಕ್ವಶನ್, ಈಗ CDS ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು
ಒನ್ ವೀಕ್ ಬ್ಯಾಕ್ ನಡೆದಂತಹ ಒಂದು CDS ಕ್ವಶನ್ ಪೇಪರ್, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಕ್ವಶನ್ ಪೇಪರ್. ಏನಕ್ಕೆ ಅಂತಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಎಲ್ಲ ಎಕ್ಸಾಮ್ಸು ಸಾಲ್ವ್ ಮಾಡಿದಂಗೆ.